ಗುಡು 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 ನನಗೆ ಸುಭದ್ರ ವೀರಭದ್ರ ಅಗ್ನಿ ಅಗ್ನಿ ವೀರ ಜೀವನದಲ್ಲಿ ಸಿಗುವುದಿಲ್ಲ ಎಂದು ಗೊತ್ತಿದ್ದರು ಅದನ್ನು ಇಷ್ಟಪಟ್ಟು ಪಡೆಯುವುದರಲ್ಲಿ ಇರುವ ಮಜಾ ಮತ್ತಾವುದರಲ್ಲಿ ಇದೆ. ಸಿಗದಿರುವ ವಸ್ತು ಸಂಬಂಧ ಅನುಬಂಧವನ್ನು ಪಡೆದುಕೊಂಡಾಗ ಕೋಟಿ ಕೊಟ್ಟರೂ ಸಿಗಲಾರದ ಸವಿ ಜೈನಿನಂತೆ ಅಮೃತಕ್ಕೆ ಸರಿ ಸಮಾನ ಯಾವುದಿದೆ? ಸಂಬಂಧಗಳ ನೆಲೆ ಇಲ್ಲದ ಪೋಖರಿಯಾಗಿದ್ದರು ಒಂದು ಫೋನ್ ಕಾಲ್ ಮಾಡಿದರೆ ಸಾಕು ಬೇಕಾದದ್ದು ಬಂದು ನನ್ನ ಕಾಲಡಿಯಲ್ಲಿ ಬರುತ್ತದೆ. ಆದರೆ ರೈಲ್ವೆ ಸ್ಟೇಷನ್ನಲ್ಲಿ ಮಿಸ್ ಆಕಸ್ಮಿಕವಾಗಿ ಕಂಡ ಒಂದ ಚಂದ ತುಂಬಿದ ಧರಣಿ ನನ್ನ ಕನ್ನಡತೆಯಿಂದಲೇ ಮಿಸ್ ಆದ ಕ್ಷಣದಿಂದ ಅವಳಿಗಾಗಿ ನನ್ನ ಮನ ಚಡಪಡಿಸುತ್ತಿದೆ. ಆಹಾ ಏನವಳ ಸೌಂದರ್ಯ, ಅದು ಎಂತ ತಳಕು ಬೆಳಕಿನ ಪೆಣ್ಣಾಡು. ಅವಳು ಕಣ್ಮುಂದೆ ಸೊಂಟ ಬಳಕಿಸಿಕೊಂಡು ನಡೆದಾಡುತ್ತಿದ್ದರೆ ಹೊತ್ತು ಹಸಿರಿನ ಗಿಡ ಮರಗಳ ಮಧ್ಯೆ ಹಕ್ಕಿ ಪಕ್ಷಿಗಳ ಕಲರವದೊಂದಿಗೆ ಸದ್ದು ಮಾಡದೆ ಸುಯದು ಬೀಸುವ ತಂಗಾಳಿಯಂತೆ ಗಂಧರ್ವ ಕಣ್ಣಿಯಂತೆ ಕಂಗಳಿಸಿದವಳು ಕ್ಷಣ ಮಾತ್ರದಲ್ಲಿ ಎಲ್ಲಿ ಮಾಯವಾಗಿ ಹೋದಳು. ಕಾಮನ ಬಿಲ್ಲಿನಂತ ಸ್ವಂಟ ಹೊತ್ತು ಸುರ ಸುಂದರಿ ಮತ್ತೆ ಬರಬಾರದೆ ಈ ಅಗ್ನಿವೀರನ ಕಣ್ಮುಂದೆ. ಹಲೋ ಮಿಸ್ಟರ್, ರಸ್ತೆ ಮಧ್ಯೆ ಕನಸು ಕಾಣ್ತಾ ಇದ್ದೀರೇನು? ಓ ಯಾರು ಯಾರದು? ಓಹೋ ಬಾ ನನ್ನ ಸ್ವಪ್ನ ಲೋಕದ ಸುರಸುಂದರಿ, ಬಾ ತರುಣಿ ಬಾ. ನಿನ್ನದೇ ಕನಸು ಕಾಣುತ್ತಿದ್ದೆ, ರೈಲ್ವೆ ಸ್ಟೇಷನ್ನಲ್ಲಿ ಮಿಸ್ ಆದೆ ಅಂತ ಕನವರಿಸುತ್ತಿದ್ದೆ. ಆದರೆ ಮಿಸ್ ಸಾಗುವಳಂತೆ ಹುಡುಕಿಕೊಂಡು ಬಂದಿರುವೆಯೋ? ಏ ಮಿಸ್ಟರ್, ನಾನು ಮರ್ಯಾದೆ ಕೊಟ್ಟು ಮಾತಾಡಿದ್ರೆ ನೀನು ಗಂಡು ಗೂಳಿ ತರ ಗುಟುರು ಹಾಕ್ತಾ ಇದೆಯಲ್ಲ. ಇವಳು ಒಬ್ಳೆ ದಾರಿ ತಪ್ಪಿ ಬಂದಿದ್ದಾಳೆ ಅಂತ ತಿಳಿದುಕೊಂಡು ಜಾಸ್ತಿ ಆವಾಜ್ ಬಿಡಬೇಡು. ಬೇಸ್, ಒಂಟಿ ಹೆಣ್ಣು ದಾರಿ ತಪ್ಪಿ ಬಂದಿದೆ ಅಂದ್ಕೊಂಡೆ, ಆದರೆ ಸರಿಯಾದ ದಾರಿಗೆ ಬಂದಿರುವೆ. ಲೇ ಹುಡುಗಿ, ಆವಾಜ್ ಹಾಕಿ ನಮ್ಮಂತ ಗಂಡಸರ ಬಾಯಿ ಮುಚ್ಚಿಸಬೇಕು ಅಂತ ಹಾಕಿಕೊಂಡು ಬಂದಿರುವೆಯೋ? ಅದು ಈ ಅಗ್ನಿವೀರನ ಹತ್ರ ನಡೆಯುವುದಿಲ್ಲ ಕೂಸೆ. ಏ ಕೊಬ್ಬಿದ ಗಂಡು ಗೂಳಿ, ಇದು ಕೂಸಲ್ಲ. ಮನಸ್ಸು ಮಾಡಿದ್ರೆ ಕೂಸನ್ನು ಎತ್ತಿ ಆಡಿಸುವ ಪೀಸು. ಏ ಸರಿಯಾಗಿ ಡೈಲಾಗ್ ಹೊಡೆದಕ್ಕೂ ಬರೋದಿಲ್ಲವಲ್ಲ. ಶಬಾಷ್ ಶಬಾಷ್ ಗರತಿ ಶಬಾಷ್. ಗರತಿ ಹಣ್ಣುವಂತ ಗೋಳಾಡುವ ಈ ಕಲಿಗಾಲದಲ್ಲಿ ಗಂಡದೆಯ ಜವಾಬ್ ಕೊಡುವ ಗಟ್ಟಿತನ ಚೆನ್ನಾಗಿದೆ. ಯಾಕೆ ಯಾವನು ಲವ್ಲಿ ಫಿಗರ್ ಇಲ್ಲಿ ತನಕ ಕೈ ಹಾಕಿಲ್ವೋ? ಏ ಗಾಂಡು, ಸಿಕ್ಕವರು ಕೈ ಹಾಕೋದಕ್ಕೆ ನಾನೇನು ದಿಕ್ಕಿಲ್ಲದ ಅಡ್ರೆಸ್ ಇಲ್ಲದೆ ಇರೋ ಮುನ್ಸಿಪಾಲಿಟಿ ಗಟ್ಟರದ ಮೇಲೆ ನಿಂತವಳಲ್ಲ. ಕೈ ಮಾಡಿದ ತಕ್ಷಣ ನಿಲ್ಸೋದಕ್ಕೆ ಬೋಲ್ಡ್ ಇಲ್ದ ಬಸ್ನು ಅಲ್ಲ. ಅವಸರ ಯಾಕೆ ಮಾಡ್ತೀಯ? ಮುನ್ಸಿಪಾಲಿಟಿ ಕಟ್ಟಡದ ಮೇಲೆ ನಿಲ್ಲದೆ ಹೋದರು ಗಲ್ಲಿ ತಿರುಗಿ ಗಸ್ತು ಹೊಡೆಯುವ ನಿನ್ನಂತ ತಲೆ ಹೋಸಿದ ಹೆಣ್ಣುಗಳನ್ನು ಸಾಕಷ್ಟು ನೋಡಿದ್ದೇನೆ. ಯಾರು ಇಲ್ಲದ ನಿರ್ಭಯವಾದ ಜಾಗದಲ್ಲಿ ಸಿಕ್ಕಿದೆಯಾ?
ನಿನ್ನ ರೇಟು ಎಷ್ಟು ಅಂತ ಹೇಳ್ತೀಯ? ವೆರಿ ಗುಡ್. ನಿರ್ಜನವಾದ ಸ್ಥಳದಲ್ಲಿ ಒಬ್ಬಳೆ ಸಿಕ್ಕಿದ್ದೀನ ಅಂತ ರೇಟ್ ಕುದುರಿಸಿಕೊಂಡು ನಿನ್ನ ಜೊತೆ ಲಾಡ್ಜಿಂಗ್ ಬುಕ್ ಮಾಡ್ಕೊಂಡು ನಿನ್ನ ಜೊತೆ ಬರುವ ಹೆಣ್ಣಲ್ಲ ಕಣೋ ಇವಳು. ನೋಡು, ದಿನಕ್ಕೆ 10 ಬೇರಿ ಫೇರಮ್ಲಲ್ಲಿ ಲಿಫ್ಟಿಗೆ ಹತ್ಕೊಂಡು 40 ವಯಸ್ಸಾದ್ರು ಇನ್ನೂ 16 ವರ್ಷದ ಪ್ರಾಯದಂತೆ ಉಕ್ಕಿ ಹರಿಯುವರು ಇರಬೇಕಾದ ಜಾಗದಲ್ಲೇ ಇರ್ತಾರೆ. ಅಲ್ಲಿಗೆ ಹೋಗಿ ನಿನ್ನ ಆಸೆಯನ್ನು ಈಡೇರಿಸ್ಕೋ. ನಿನಗಾಗಿ ಕಾಯ್ತಾ ಇರ್ತಾರೆ. ಲೋಫರ್ ಲೋಪರ್ ನಿಮ್ಮಂತ ಮುಟ್ಟು ನಿಲ್ಲದ ದಿಟ್ಟ ಬಾಲಿಯರಿಗೆ ಇವನು ಲೋಪರ್ ಆಗ್ತಾನೆ. ನಿಮ್ಮಂತವರನ್ನ ಪಾಪರ್ ಕೂಡ ಮಾಡ್ತಾನೆ. ಏ ಬಿಕ್ನಾಸಿ ಹಣ್ಣೆ, ನೀಟಾಗಿ ಬಟ್ಟೆ ಬಿಟ್ಟಿಕೊಂಡು ಗೌರಮ್ಮನ ತರ ತಲೆ ತಗ್ಗಿಸಿಕೊಂಡು ಹೋಗಲಿ ಅಂದರೆ ತೊಡೆ ಕಾಣುವಂತೆ ಮಿಡಿ ಹಾಕಿಕೊಂಡು ಬಂದು ನಮ್ಮಂತ ಗಂಡಸರ ಹಾಸೆಗಳನ್ನು ಕೆರಳಿಸಿ ನನಗೆ ಲೋಪರ್ ಅಂತೀಯ? ನೋಡ್ತೀಯ ಈ ಲೋಪರನ ಬುದ್ಧಿಯನ್ನು? ಬಾಯ್ನ ನೋಡು, ನಾವ್ ಈ ರೀತಿ ಬೊಟ್ಟೆ ತೊಡ್ಕೊಂಡು ಬರೋದು ನಿಮ್ಮಂತವ್ರಿಗೆ ತೊಡೆ ಕಾಣಿಸೋದಕ್ಕಲ್ಲ, ಮಜಾ ಮಾಡೋದಕ್ಕೆ, ಎಂಜಾಯ್ ಮಾಡೋದಕ್ಕೆ. ಅದನ್ನು ಬಿಟ್ಟು ನಾವು ಈ ರೀತಿ ಬಟ್ಟೆ ತೊಟ್ಕೊಳ್ಬೇಕಾದ್ರೆ ನಿಮ್ ಪರ್ಮಿಷನ್ ಕೇಳ್ಬೇಕಾ? ನೋಡು, ಕಂಡ ಹೆಣ್ಣು ಮಕ್ಕಳಿಗೆ ಈ ರೀತಿ ದುರಂಕಾರದಿಂದ ಮಾತನಾಡೋದು ಸರೋ ಇಲ್ಲ. ಅದು ಈ ಶೌಚಾಲಯನ ಎದುರಿಗೆ ಇಲ್ಲ. ಸೌಜನ್ಯ ಹೆಸರು ಸೌಜನ್ಯ, ಮಾಡುತ್ತಿರುವುದು ದೌರ್ಜನ್ಯ. ಹೇ ಸೌಜನ್ಯ, ಈ ಅಗ್ನಿ ಬಯಸಿದ್ದನ್ನೇ ಬಿಟ್ಟವನಲ್ಲ, ಕಣ್ಣಿಟ್ಟ ಹೆಣ್ಣನ್ನು ಅನುಭವಿಸದೆ ಬಿಡುವವನು ಅಲ್ಲ. ಸುಮ್ಮನೆ ವ್ಯರ್ಥ ಮಾತುಗಳನ್ನಾಡಿ ಕಾಲಹರಣ ಮಾಡುವೆ. ಪುಟ್ಟದೇಳುತ್ತಿರುವ ನನ್ನ ಕಾಮಜಾಲೆಯನ್ನು ನಂದಿಸಬಾರಲೆ. ನಿನ್ನ ಮಾವನ ಮಗ ಅಂದ್ಕೋ, ಎಲ್ಲ ಗೊತ್ತಿದ್ದರು ಚಕ್ಕ ಮಗು ತರ ನಾಟಕ ಮಾಡಬೇಡ. ಸ್ವಲ್ಪ ಹೊತ್ತು ಎಂಜಾಯ್ ಮಾಡಿ ಬರ್ರೆ ಬಾ. ಈ ಪಾಪಿ ನನ್ನನ್ನು ಸುಮ್ಮನೆ ಬಿಡೋದಿಲ್ಲ ಅಂತ ಕಾಣಿಸುತ್ತೆ. ಹೇಗಾದ್ರೂ ಮಾಡಿ ಇವನಿಂದ ಪಾರಾಗ್ಲೇಬೇಕು ನಾನು. ಏ ಸೌಜನ್ಯ, ಇದು ಅಗ್ನಿ ಏರಿಯಾ. ಇಲ್ಲಿ ನೀನು ಯಾವ ಸ್ಕೆಚ್ ಹಾಕಿದ್ರು ಮಿಸ್ ಆಗುವ ಚಾನ್ಸ್ ಇಲ್ಲ. ಸುಮ್ಮನೆ ಒಂದು ಸಲ ಹೊತ್ತು ಎಂಜಾಯ್ ಮಾಡು. ಬಾರಲೇ ನನ್ನ ಪ್ರೇಮದ ರಗಿಣಿಯಾಗಿ. ಓಂ ಪ್ರೇಮಿಯೇ ಬಾ ಪ್ರೇಮಿಯೇ, ಓಂ ಪ್ರೇಮಿಯೇ ಐ ಲವ್ ಯು, ಐ ಲವ್ ಯು. ಹೃದಯ ಬಂದು ದೇಗುಲ ಪ್ರೀತಿಯೇ ದೇವರು, ಹೃದಯ ಒಂದು ದೇಗುಲ ಪ್ರೀತಿಯೇ ದೇವರು. ಕಾಯವಾಚ ಮನಸ ಆರಾಧಿಸು, ಕಾಯವಾಚ ಮನಸ ಆರಾಧಿಸು. ಓಂ ಪ್ರೇಮಿಯೇ ಓಂ ಪ್ರೇಮಿಯೇ, ಓಂ ಪ್ರೇಮಿಯೇ
ಮಿನುಗಿದರು ಆಕಾಶವು ಒಳಗ ಬಲ್ಲದೆ ಚಂದ್ರನಿಲ್ಲದೆ ಯಾರ ಜಗೆಯ ಕಂಡರು ನಿನ್ನ ಜಗೆಯುಡುಗಾಟ ನನ್ನ ಕಣ್ಣಲ್ಲಿ ನಿನ್ನ ಬಿಂಬವೇ ನನ್ನ ನೆರಳಲ್ಲಿ ನಿನ್ನದೇ ಛಾಯೆ ಏನಿದು ಮಾಯೆ ಲಾ 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 ಲಾ. ಯಾವನಲೇ ಅವನು ಅವಿವೇಕಿ. ಈ ರೋಜವರ್ತನನ ಮನೆಗೆ ಬಂದ ಹೆಣ್ಣನ್ನು ನಡು ಬೀದಿಯಲ್ಲಿ ನಿಲ್ಲಿಸಿಕೊಂಡು ಆಟ ಆಡುತ್ತಿರುವ ಅವಿವೇಕಿ ನನ್ನ ಮಗನೇ. ಅವಿವೇಕಿ ಅಲ್ಲಲೇ, ಕಣ್ಣಿಟ್ಟ ಹೆಣ್ಣನ್ನು ಅನುಭವಿಸಲು ನಿಂತಿರುವ ಭೂಪತಿ. ಭೂಪತಿ ಏಯ್, ನೀನ್ ಯಾವ ಭೂಪತಿ? ಈ ರೋಜವರ್ತನನ ಮನೆಗೆ ಬಂದ ಹೆಣ್ಣನ್ನು ನಡು ಬೀದಿಯಲ್ಲಿ ನಿಲ್ಲಿಸಿಕೊಂಡು ಆಡ್ತಾ ಇರುವೆಯೋ? ನೀನು ನನ್ನ ಕೈಯಲ್ಲಿ ಸಿಕ್ಕು ಆಗಬೇಡ ಕೋತಿ. ಮರ್ಯಾದೆಯಿಂದ ಇಲ್ಲಿಂದ ಕಳಚಿಕೊ ಮಗನೇ, ಇಲ್ಲ ಅಂದ್ರೆ ನಿಂತ ನೆಲದಲ್ಲಿ ಹೂತು ಹಾಕಿ ಬಿಡುವೆ. ಏ ರಾಜವರ್ಧನ, ನಿಂತ ನೆಲದಲ್ಲಿ ಹೂತಾಕಲು ನಾನೇನು ನಾಯಿ ಮರಿ ಎಂದುಕೊಂಡೆ ಯಾವ ಮಗನೇ? ನಿನ್ನಂತ ಬಗಳುವ ನಾಯಿಗಳನ್ನು ನರಕೆತ್ತು ಅದ ನಾಯಿಗೆ ಹಂಚುವ ಹೆಬ್ಬುಲಿ. ಏಯ್, ಈ ಅಗ್ನಿ ವೀರನ ಕೆಲಸದಲ್ಲಿ ಕಣಕಿದರೆ ಕೆರಳಿದ ಸಿಂಹವಾಗಬೇಕಾಗುತ್ತದೆ. ಏಯ್, ನೀನು ಹೊಲಿ ಹಬ್ಬುಲಿ ಆದರೇನು, ಕೆರಳಿದ ಸಿಂಹವಾದರೇನು? ಆದ್ರೆ ನನ್ನ ಮನೆಗೆ ಬಂದ ಹುಡುಗಿಯ ತಂಟೆಗೆ ಬಂದ್ರೆ ನಿನ್ನ ನರನಾಡಿಗಳನ್ನು ಕತ್ತರಿಸಿ 10 ನಾಯಿಗಳಿಗೆ ಹಾಕಿ ಬಿಡುವೆ. ಎಚ್ಚರ ಮಗನೇ, ನನಗೆ ಎತ್ತರ ಹೇಳುವ ಹುಚ್ಚು ನಾಯಿ ನೀನು. ಏ ರಾಜವರ್ಧನ, ಕಾಡಿನಲ್ಲಿ ಸಿಂಹರಾಜನಾದರೆ ಈ ನಾಡಿನಲ್ಲಿ ಅಗ್ನಿವೀರನೇ ಮಹಾರಾಜ. ಈ ಕಲಿಯುಗದ ಗಂಡು ಹುಲಿ ಬೇಟೆಯಾಡುವಾಗ ಮೋಸ ಕಿತ್ತುಕೊಳ್ಳಲು ಬಂದಿರುವ ನಿನ್ನಂತ ನರಿಯನ್ನು ಕೊಚ್ಚಿ ಹಾಕುವ ಮುಂಚೆ ರೈಟ್ ಹೇಳಲೇ ಇಲ್ಲಿಂದ. ಏಯ್, ನೀನು ಕಲಿಯುವುದ ಗಂಡು ಗಲಿಯಾದರೇನು, ಹುಲಿಯ ಪುಲಿಯಾದರೇನು? ಆದ್ರೆ ನಾನ್ ಯಾರು, ನನ್ನ ಬ್ಯಾಕ್ ಗ್ರೌಂಡ್ ಏನೆಂಬುದನ್ನು ಅರಿಯದೆ ಬಲ ಬೆಚ್ಚಬೇಡ. ಈ ರೋಜವರ್ತನೆಂದರೆ ನಡೆದಾಡುವ ಮದಗಜ ಬಿದ್ದಂತೆ. ನಿಮ್ಮಂತವರನ್ನು ಕಂಡಾಕ್ಷಣ ಹೆಡೆ ಎತ್ತಿ ನಿಲ್ಲುವ ಕಾಳಿಂಗ ಸರ್ಪ. ಈ ಸರ್ಪದ ಸಂಚನರಿಯದೆ ಸಾವಿಗೆ ಮುಹೂರ್ತ ನಿಗದಿಪಡಿಸಿಕೊಳ್ಳಬೇಡ. ಮುಚ್ಕೊಂಡು ರೈಟ್ ಹೇಳು. ಏ ರಾಜವರ್ಧನ, ಹೆಡೆ ಎತ್ತುವ ಕಾಳಿಂಗ ಸರ್ಪವಾದರೆ ಆ ಹೆಡೆಯ ಮೇಲೆ ಸವಾರಿ ಮಾಡುವ ಕರುಣನಾಗಬೇಕಾಗುತ್ತದೆ. ನೋಡು ಅಗ್ನಿ, ಜಾನನಿಗೆ ಮಾತಿನ ಪೆಟ್ಟು, ದೊಡ್ಡನಿಗೆ ದೊಣ್ಣೆ ಪೆಟ್ಟು. ಇವು ಎರಡರ ಪೆಟ್ಟು ನಿನಗಿಲ್ಲದಿರುವಾಗ ಉಳಿದಿರುವುದು ಒಂದೇ ಪೆಟ್ಟು, ಅದು ಹಣದ ಪೆಟ್ಟಿಗೆ. ಯು ಆರ್ ರೈಟ್. ನಿನ್ನಂತ ಕತಡ ನನ್ನ ಮಕ್ಕಳು ಬಿಸಾಡುವ ಹಣದ ಪೆಟ್ಟಿಗೆ ಬಗ್ಗುವ ಗಂಡು ನಾನೆಂಬುದು ಸರಿಯಾಗಿ ಕ್ಯಾಚ್ ಮಾಡಿದೆ. ನೀನು ಆ ಚಕ್ರವರ್ತಿ ರೈಟ್ ಅಂತ ನನಗೆ ಗೊತ್ತು. ಈಗ ಸದ್ಯ ಇಲ್ಲಿಂದ ಜಾಗ ಖಾಲಿ ಮಾಡು. ನಾಳೆ ಈ ಅಡ್ರೆಸ್ಗೆ ಬಾ. ಹಣದ ಸುಟ್ಕೇಸ್ ಜೊತೆ ಹೊಸ ಡೀಲ್ ಕೊಡ್ತೀನಿ. ಏ ಹೆಣ್ಣೆ, ಏ ಚಿಂತಾಮಣಿ, ನಿನ್ನ ರೇಟ್ ಕುದುರಿಸಿಕೊಂಡು ಲಾಡ್ಜಿಗೆ ರೂಮಿಗೆ ಬರುವ ಹೆಣ್ಣು ಇವಳಲ್ಲ ಅಂದೆಯಲ್ಲ. ನಿನ್ನ ರೇಟನ್ನು ಸೂಟ್ ಕೇಸ್ ಲೆಕ್ಕದಲ್ಲಿ ಕಟ್ಟಿಬಿಟ್ಟು ಎಂಜಾಯ್ ಮಾಡು. ಸೌಜನ್ಯ, ಬಂದ ತಕ್ಷಣ ಫೋನ್ ಮಾಡೋಕ್ಕಾಗ್ಲಿಲ್ವಾ? ಐ ವೆರಿ ಸಾರಿ ಸರ್. ಬಸ್ ಸ್ಟಾಪಲ್ಲಿ ನನ್ನ ಫೋನ್ ಹೇಗೋ ಏನೋ ಮಿಸ್ ಆಗಿಬಿಡ್ತು. ಇದೇನು ಸರ್, ನೀವು ಅವನಿಗೆ ಸರಿಯಾಗಿ ಬುದ್ಧಿ ಕಲಿಸಿ ಕಳಿಸ್ತೀರಾ ಅಂತ ಅನ್ಕೊಂಡ್ರೆ ಸುಡ್ಸಿ ಕೊಡ್ತೀನಿ ಅಂತ ಹೇಳ್ತಾ ಇದ್ದೀರಲ್ಲ ನೀವು. ಸೌಜನ್ಯ, ನಮ್ಮ ಲಾಯರ್, ಐ ಮೀನ್ ನಿಮ್ಮ ಬಾಸ್ ನಿನ್ನ ರಾತ್ರಿ ಫೋನ್ ಮಾಡಿ ಹೇಳಿಲ್ವಾ
ಆ ಸತ್ಯದೇವನ ಆಸ್ತಿ ನಮ್ಮ ಕೈಗೆ ಸೇರಬೇಕೆಂದರೆ ಆ ಸತ್ಯದೇವ ಮತ್ತು ಅವನ ತಮ್ಮ ಪರಶುರಾಮನ ಜೊತೆ ಚಿಕ್ಕವನಿರುವಾಗಲೇ ತಪ್ಪಿಸಿಕೊಂಡ ಮೂರನೆಯ ವ್ಯಕ್ತಿ ಒಬ್ಬನಿದ್ದಾನೆ ಅಂತ, ಆ ವ್ಯಕ್ತಿ ಇವನೇ ಅಂತ ನಾವು ಶಟಪ್ ಮಾಡಬೇಕು. ಆದ್ರೆ ಕೋರ್ಟ್ ಸ್ಟೇ ತರ್ತಾರೆ ಅಂತ ಹೇಳಿದ್ಮೇಲೆ ಸತ್ಯ ಪರಶುರಾಮ ನಮ್ಮ ದಾರಿಗಿನೇ ಬರ್ತಾ ಇಲ್ಲ ಅಂದ್ಮೇಲೆ ಇವನನ್ನ ಇಟ್ಕೊಂಡು ನೀವೇನ್ ಮಾಡ್ತೀರಾ? ಅದೇ ಸಸ್ಪೆನ್ಸ್. ಹುಲಿ ಅಂತಿರುವ ಇವನನ್ನು ಆ ಸತ್ಯನ ಮನೆಗೆ ಕಳಿಸಿ ಇಲಿ ಅಂತೆ ಅವನ ಬಾಯಿ ಸುಡುವ ಸ್ಕೆಚ್ ನನ್ನಲ್ಲಿದೆ. ನಡೆ ಹೊರಡೋಣವಾ? ಹೌದು, ನಾನು ಉಳಿದುಕೊಳ್ಳೋದಕ್ಕೆ ವ್ಯವಸ್ಥೆ ಮಾಡಿದ್ದೀರಾ ತಾನೇ? ಯಾಕೆ ಅಲ್ಲಿ ಇಲ್ಲಿ ಉಳಿದುಕೊಳ್ಳುವ ಪರಿಸ್ಥಿತಿ ನಿನಗೇಕೆ? ಅರಮನೆ ಅಂತ ನನ್ನ ಮನೆ ಇಲ್ಲವೇ? ಅಲ್ಲೇ ನೀನು ಮಹಾರಾಣಿಯಾಗಿ ಬಾಳಬಹುದು. ನಾನೇನು ರಾಣಿಯಾಗಿರ್ತೀನಿ ನಿಜ, ಆದ್ರೆ ಈ ರಾಣಿಗೆ ಜೋಡಿಯಾಗಿ ಮಹಾರಾಜ ಇರ್ಬೇಕಲ್ವೇ? ಮಹಾರಾಜನ ಸ್ಥಾನ ತುಂಬಲು ನಾನಿಲ್ಲವೇ? ಗೊತ್ತು. ಅಂದು ನಮ್ಮ ಲಾಯರ್ ಆಫೀಸ್ಗೆ ಫಸ್ಟ್ ಟೈಮ್ ಬಂದಾಗ ನಿಮ್ಮ ಕಳ್ಳ ನೋಟ ನನ್ನ ಮೇಲೆ ಇತ್ತು ಅಂತ. ಆವಾಗ್ಲೇ ಗೊತ್ತಾಯ್ತು ನೀವು ನನ್ನನ್ನು ಇಷ್ಟ ಪಡ್ತಾ ಇದ್ದೀರಾ ಅಂತ. ಯಾಕೆ ನಿನಗಿಷ್ಟ ಇಲ್ಲವೇ? ನಾನು ಸ್ವಲ್ಪ ಆಲೋಚನೆ ಮಾಡಿ ಹೇಳ್ಬೇಕಲ್ವೇ? ಆಲೋಚಿಸುವ ಟೈಮ್ನಲ್ಲೇ ಜಸ್ಟ್ ಮಾತಲ್ಲೇ ಮೈ ಮರೆಯಬಹುದಲ್ಲವೇ? ಇರ್ಲಿ, ಒಂದು ವೇಳೆ ಆ ಪಾಪಿ ಏನಾದ್ರೂ ನೀವಿಲ್ಲದ ಸಮಯದಲ್ಲಿ ಬಂದ್ರೆ? ಈ ರಾಜವರ್ಧನ ಮನಸ್ಸು ಮಾಡಿದರೆ ಯಾವ ಪಾಪಿನೂ ಬರೋದಿಲ್ಲ. 5 ನಿಮಿಷ ಕಾರ್ ಬರುತ್ತೆ. ಕವಿ ಕಾಳಿದಾಸನ ಓ ನನ್ನ ಶಾಕುಂತಲೆ, ಓ ನನ್ನ ಶಾಕುಂತಲೆ, ಓ ನನ್ನ ಶಾಕುಂತಲೆ. ಕವಿ ಕಾಳಿದಾಸನ ಓ ನನ್ನ ಶಾಕುಂತಲೆ, ಕವಿ ಕಾಳಿದಾಸನ ಓ ನನ್ನ ಶಾಕುಂತಲೆ, ಓ ನನ್ನ ಶಾಕುಂತಲೆ, ಓ ನನ್ನ ಶಾಕುಂತಲೆ, ಓ ನನ್ನ ಶಾಕುಂತಲೆ, ಓ ನನ್ನ ಶಾಕುಂತಲೆ. ಕವಿ ಕಾಳಿದಾಸನ ಓ ನನ್ನ ಶಾಕುಂತಲೆ, ಓ ನನ್ನ ಶಾಕುಂತಲೆ, ಓ ನನ್ನ ಶಾಕುಂತಲೆ. ನನಗಾಗಿ ಯಾ ದೈವ ನಿನ್ನ ಪಡೆದನಲ್ಲೇ, ನನಗಾಗಿ ಯಾ ದೈವ ನಿನ್ನ ಪಡೆದನಲ್ಲೇ, ಈ ಜೀವ ನಿನಗಾಗಿ, ಈ ಹೃದಯ ನಿನಗಾಗಿ, ಈ ಜೀವ ನಿನಗಾಗಿ, ಈ ಹೃದಯ ನಿನಗಾಗಿ. Man is proposes but God is disposed. ಕವಿ ಕಾಳಿದಾಸನ ಓ ನನ್ನ ಶಾಕುಂತಲೆ, ಓ ನನ್ನ ಶಾಕುಂತಲೆ, ಓ ನನ್ನ ಶಾಕುಂತಲೆ. ಲಾ 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 ಲಾ, ಲಾ 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 ಲಾ, ಲಾ 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 ಲಾ. ಚಿಂತೆ ಮಾಡಬೇಕಾಗಿದ್ದು ನಾನಲ್ಲ ರಾಜವರ್ಧನ, ಚಿಂತೆ ಮಾಡಬೇಕಾಗಿದ್ದು ನೀನು. ಈ ಮಾಯದ ಹೆಣ್ಣು ನಿನ್ನ ಹತ್ರ ಬಂದಿರುವ ಅಶೀಲ ವಿಚಾರ ನಿನಗೇನಾದ್ರೂ ಗೊತ್ತಾದ್ರೆ ನಿನ್ನ ಎದೆಯ ಗುಂಡಿಗೆ ಉಸಿರೇ ನಿಂತು ಹೋಗಿಬಿಡುತ್ತೆ. ಈ ಹೆಣ್ಣನ್ನು ಕಂಡು ಮಂಗನಂತೆ ಆಡ್ತಾ ಇದೆಯಲ್ಲ, ನಿನ್ನ ಮನೆಗೆ ಕಾಲಿಡ್ತಾ ಇರದೆ ನಿನ್ನ ಮನೆಯನ್ನು ವಸನ ಮಾಡೋದಕ್ಕೋಸ್ಕರ. ಏನು ತಪ್ಪು ಮಾಡದೆ ಇರೋ ನನ್ನ ಪರಶುರಾಮನ
ಜೈಲಿನಲ್ಲಿ ಕೊಳಿತಾ ಇದ್ದಾನೆ. ನನ್ನ ಪರಶುರಾಮ ಇಂಥ ಸಮಯದಲ್ಲಿ ನನ್ನ ಜೊತೆ ಇದ್ದಿದ್ರೆ ಆ ಅಗ್ನಿವೀರ ಈ ರಾಜವರ್ಧನ ಯಾರೇ ನನ್ನನ್ನು ಮುಟ್ಟಲು ನನ್ನನ್ನು ನೋಡಲು ಬಂದಿದ್ದರೆ ದಿಕ್ಕೆಟ್ಟು ಓಡ್ತಾ ಇದ್ರಿ. ಏನ್ ಮಾಡೋದು? ನನ್ನ ಪರಶುರಾಮ ಯಾವಾಗ ಬರ್ತಾನೋ ಕಾಯ್ತಾ ಇದ್ದೀನಿ ನಾನು. ನೀನು ನೆನಪಿಸಿಕೊಂಡರೆ ಅರೇ ಕ್ಷಣದಲ್ಲಿ ನಿನ್ನ ಮುಂದಿರುತ್ತೇನೆ ಸೌಜನ್ಯ. ರಾಮ್, ನೀನಾ? ಜೈಲಿನಿಂದ ನೀನು? ಹೇ ಹುಚ್ಚಿ, ಮನಸ್ಸು ಕೊಟ್ಟವಳು ನನಗಾಗಿ ಮನದಲ್ಲಿ ಕೊರಗುತ್ತಿರುವಾಗ ಆ ಜೈಲಿನ ಕಬ್ಬಿಣದ ಸರಳುಗಳು ಯಾವ ಲೆಕ್ಕ ನಮ್ಮ ಪ್ರೀತಿಯ ಮುಂದೆ? ಅವರು ಬಂಧಿಸಿಟ್ಟ ಕಬ್ಬಿಣದ ಸರಳುಗಳು ಬರೀ ನೆಪ ಮಾತ್ರವಷ್ಟೇ ಸೌಜನ್ಯ. ಮೋಸದಿಂದ ನನ್ನನ್ನು ಬಂಧಿಸಿದಷ್ಟು ಸುಲಭವಲ್ಲ ಸೌಜನ್ಯ ನಮ್ಮ ಪ್ರೀತಿಯನ್ನು ಬಂಧಿಸಿಡುವುದು. ರಾಮ್, ನಿಮ್ಗೋಸ್ಕರ ಹಗಲು ರಾತ್ರಿ ನೀವು ಬರಬೇಕು ಅಂತ ತಪ್ಪಿಸ್ತಾ ಇರೋಳಗೆ ನೀವು ಬಂದ ತಕ್ಷಣ ಈ ಲೋಕವನ್ನೇ ಮರ್ತ ಅಂತಾಯ್ತು. ಐ ಲವ್ ಯು ರಾಮ್, ಐ ಲವ್ ಯು. I too love you ಸೌಜನ್ಯ, I too love you. ಹಿತವಾಗಿ ಸೇರಿ ನಡೆವ ಸಿರಿ ನುಡಿವ ಸಣ್ಣ ಬದುಕಲ್ಲಿರಿ ಎಂದು ಬೆಳಕಾಗಿ ಸಣ್ಣ ಉಸಿರಲ್ಲಿರಿ ಎಂದು ಉಸಿರಾಗಿ ನಿನ್ನ ಬಿಡಲಾರೆ ಸಿಗ ಇದು ಕನಸ? ನನ್ ರಾಮ್ ನನ್ನ ಕನಸಲ್ಲೂ ಮನಸ್ಸಲ್ಲೂ ತುಂಬಿಕೊಂಡಿದ್ದಾನೆ. ಯಾಕೆ ಈ ರೀತಿ ಕಾಡ್ತಾ ಇದೀಯ ರಾಮ್? ನಿನ್ನ
ಅದ್ಭುತ ಸುರ ಸುಂದರಿ ಅಷ್ಟೇ ಚಾಣಾಕ್ಷ ಬುದ್ಧಿಯವಳು ಎಂದು ತೋರುತ್ತದೆ. ಆದರೆ ಆ ಸೌಜನ್ಯಳ ಮೇಲೆ ಬಿದ್ದಿದೆ ಈ ರಾಜವರ್ಧನನ ಕಣ್ಣು. ಅಂದಾಗ ಮುಗಿಯಿತು ಹೆಣ್ಣಿನ ಶೀಲದ ಕತೆ. ನಾನು ಬಯಸಿದಾಗ ಬಂದು ಬೆತ್ತಲೆಯಾಗಬೇಕು, ಇಲ್ಲ ತಾಳಿ ಇಲ್ಲದ ತಾಯಿಯಾಗಿ ಅವಮಾನದಿಂದ ಇಹಲೋಕವನ್ನು ತ್ಯಜಿಸಬೇಕು. ಈ ಸೃಷ್ಟಿಯಲ್ಲಿ ನನಗಿಷ್ಟವಾದ ಚೆಲುವೆ ಅವಳೆ ಆಗಿರಲಿ, ನನ್ನವಳಾಗಲೇಬೇಕು. ಅದೆಂತ ಅದ್ಭುತ ಸೌಂದರ್ಯವತಿ, ಸೌಂದರ್ಯಕ್ಕೆ ತಕ್ಕಂತೆ ನಮ್ಮಂತವರ ಮನ ಕೆಡಿಸುವ ಮಾಟಗಾರ್ತಿ. ಕಾಮದಿಂದ ಕಂಗೆಟ್ಟು ಕಂಗಾಲಾಗಿ ತಿರುಗಾಡುವ ನನ್ನಂತವನ ಮುಂದೆ ಚಂಗುಲಾಬಿಯಂತೆ ಬಂದು ನಿಂತಿದ್ದಾಳೆ ಆ ಸುಂದರಿ. ನನ್ನ ಹೃದಯ ಸ್ಪರ್ಶಿಸಿ ದೇಹ ಸುಖ ನೀಡಿದರೆ ನನ್ನೊಂದಿಗೆ ಅವಳನ್ನು ಕೂಡ ಸ್ವರ್ಗಕ್ಕೆ ಕರೆದೊಯ್ಯುವೆ. ಒಂದು ವೇಳೆ ಬಿಸಿಲು ಕುದುರೆಯಂತೆ ಹೊಂಚು ಹಾಕಿ ತಪ್ಪಿಸಿಕೊಳ್ಳಲು ನೋಡಿದರೆ ಸಂಚು ಹೂಡಿ ಅವಳ ಕೆಂದುಡಿಯ ಸವಿಜನನ್ನು ಹೀರದೆ ಬಿಡಲಾರೆ. ಸೌಜನ್ಯ, ನಿಮ್ಮ ಬಾಸ್ ಕಳಿಸಿರುವುದು ಬರೀ ನನ್ನ ಕೇಸಿನ ವಿಚಾರಕ್ಕಷ್ಟೇ ಅಲ್ಲ, ನನ್ನ ಕಾಮದಾಹವನ್ನು ತೀರಿಸಿ ನನಗೆ ಕಂಪನಿ ಕೊಡಲಿ ಎಂದು ನನಗಷ್ಟೇ ಗೊತ್ತು. ಯಾವ ಹೆದರಿಕೆ ಇಲ್ಲದೆ ನಿನ್ನಂತವಳು ಒಬ್ಬಳೆ ಬಂದಿರುವೆ ಎಂದರೆ ನೀನಾಗಲೇ ಹೆಜ್ಜೆ ತಪ್ಪಿದ ಹೆಣ್ಣಾಗಿ ಲಜ್ಜೆತನದ ಗೆಜ್ಜೆ ಮರ್ತಿರಬೇಕು ಅನ್ನಿಸುತ್ತದೆ. ಸೆರಗು ಜಾರಿಸಿ ದೇಹ ಸುಖ ನೀಡುವ ಜಾರಿ ಬಿದ್ದ ಚೆಲುವೆ ನೀನಾದ್ರೆ ನನ್ನ ಕೇಸಿನ ಜೊತೆ ನಿನ್ನ ಜೀವನವು ಸೆಟ್ಲ್ ಆಗಿ ಬಿಡುತ್ತದೆ. ಇಲ್ಲ, ಈ ರಣರಂಗದಲ್ಲಿ ರಾವಣನ ದರ್ಬಾರಿನಲ್ಲಿ ಮಣ್ಣು ಪಾಲಾಗಿ ಹೋಗುತ್ತದೆ ನಿನ್ನ ದೇಹ. ಸಂಧ್ಯಾ, ನಿನ್ನೆ ಕೆಲಸ ನಿಮಿತ್ತ ಆ DC ಆಫೀಸ್ಗೆ ಹೋದಾಗ ಆ ಪರಮವೇರಿ ರಾಜ್ಯವರ್ಧನನ ಜೊತೆ ನೋಡಿದ ಅರಗಳಿಗೆಯಲ್ಲಿ ನನ್ನ ಅಪರೂಪದ ಗೊಂಬೆಯನ್ನಾಗಿ ಮಾಡಿಕೊಳ್ಳಬೇಕೆಂಬ ಆಸೆಯಾಗಿದೆ. ಸಂಧ್ಯಾ, ನಿನ್ನ ನೋಟ ನನಗೆ ಹುಚ್ಚು ಹಿಡಿಸುತ್ತದೆ. ಅದಕ್ಕಾಗಿ ನಿನ್ನ ಸೌಂದರ್ಯ ನನಗೆ ಬೇಕಾಗಿದೆ. ಈ ಸುತ್ತು ಹೊತ್ತುಗಳಲ್ಲಿ 16 ಹಳ್ಳಿಯ ದರ್ಬಾರವನ್ನು ಮೆರೆಸಿಕೊಂಡು ಮೆರೆಯುತ್ತಿರುವ ರಾಜ್ಯವರ್ಧನ ಕಣ್ಣಿಗೆ ಕಂಡು ಕಾಮದಾಸ ತೀರಿಸಿಕೊಂಡು ಈ ತರೆಯ ಸೀಮೆಯಲ್ಲಿ 10 ಹುತ್ತುಗಳಿಗೆ ಸರ್ದಾರನಾಗಬೇಕೆಂದು ಬಂದಿದ್ದಾನೆ ಈ ಚಕ್ರವರ್ತಿ. ನೀನು ಅಲೆದಾಡಿದ ಸೀಮೆಯಲ್ಲಿ ಈ ಚಲದಂಗಮಲನಿಗೆ ಅರ್ಜೆಂಟ್ ಆಗಿ ಬೇಕಾಗಿದೆ ನಿನ್ನಂತ ಹೆಣ್ಣಿನ ತರುಣಿಯ ಸ್ನೇಹ. ಅದಕ್ಕಾಗಿ ಅಕ್ಕರೆಯಿಂದ ಕೈ ಮಾಡಿ ಕರೆದರೆ, ಕಕ್ಕರೆಯಂತೆ ಸುಖ ಕೊಟ್ಟು ಹೋದರೆ ಅಪ್ಪಣ್ಣೆಯಾಗುವೆ. ಇಲ್ಲವಾದರೆ ಈ ಚಕ್ರವರ್ತಿಯ ಕದಂಬ ಬಾಹುಗಳಲ್ಲಿ ಅಪ್ಪಚ್ಚಿಯಾಗಿ ಹೋಗುವೆ. ಹಲೋ ಮಿಸ್ ಸಂಧ್ಯಾ ರಾಣಿ, ಜಸ್ಟ್ ಎ ಮಿನಿಟ್. ಎಸ್, ಯಾರು ತಾವು? ನನ್ನನ್ನ ಯಾಕೆ ನಿಲ್ಲಿಸಿದ್ರಿ? ಮಿಸ್ ಸಂಧ್ಯಾ, ಹಿರಿಯರು ಹೇಳಿಲ್ಲವೇ, ಗುಣ ನೋಡಿ ಗೆಳತನ ಮಾಡು, ಹೆಣ್ಣು ನೋಡಿ ಬೀಗಿಸ್ತನ ಮಾಡುವಂತ. ಅದಕ್ಕೆ ಈ ನಿನ್ನ ಸೌಂದರ್ಯ ನೋಡಿ ನಿನ್ನ ಬಯೋಡಾಟ ಅರಿತುಕೊಂಡಿರುವೆ. ವೆರಿ ಗುಡ್, ಬಹಳ ಬುದ್ಧಿವಂತರು ಅಂತ ಕಾಣಿಸುತ್ತೆ. ಇರ್ಲಿ, ನನ್ನನ್ನು ನಿಲ್ಲಿಸಿದ ಕಾರಣ ಏನು ಅಂತ ಕೇಳ್ಬೋದು? ವೆರಿ ಸಿಂಪಲ್ ಸಂಧ್ಯಾ, ಈ ನಿನ್ನ ಸೌಂದರ್ಯಕ್ಕೆ ಶರಣದ ನನ್ನ ಮನ ಒದ್ದಾಡುತ್ತದೆ. ಅದಕ್ಕೆ ಹಾ ಮಿಸ್ಟರ್ ಚಕ್ರವರ್ತಿ. ನೋಡು ಚಕ್ರವರ್ತಿ ಅವರೇ, ಸುಂದರವಾಗಿ ಅರಳಿದ ಹೂವನ್ನ ದುಂಬು ಬಯಸುವುದು ಸಹಜ.
ಯೌವನ ತುಂಬಿದ ಹೆಣ್ಣನ್ನ ಒಂದು ಗಂಡು ಬಯಸುವುದು ಸಹಜ. ಆದ್ರೆ ಈ ಹೆಣ್ಣಿನ ಹಿನ್ನೆಲೆಯನ್ನ ತಿಳಿದುಕೊಂಡ್ರೆ ಒಳ್ಳೇದು, ಇಲ್ಲದಿದ್ರೆ ದುರಂತ ತಪ್ಪಿದ್ದಲ್ಲ. ಸಂಧ್ಯಾ ಲೇ ಸಂಧ್ಯಾ, ನಿನ್ನ ಹಿನ್ನೆಲೆಯನ್ನು ಅರಿತುಕೊಂಡು ನಾನೇನು ನಿನ್ನ ಲವ್ ಮಾಡು ಅಂತ ಕೇಳುತ್ತಿಲ್ಲ. ಮಾತು ಮಾತಲ್ಲಿ ಮುಗಿಸಿಕೊಂಡು ಬಿಡುತ್ತೇನೆ ಈ ನನ್ನ ಮನದಾಳದ ಆಸೆಯನ್ನು. ಬಾರೇ. ಅಂದ್ರೆ ಈ ಹೆಣ್ಣಿನ ಸಲುವಾಗಿ ಇಷ್ಟೊಂದು ತಲೆ ಕೆಡಿಸ್ಕೊಂಡು ಹುಚ್ಚರಾಗಿದ್ರೆ ಅಂದಂಗಾಯ್ತು. ಹೌದು, ನನ್ನಂಬೆ ಹುಚ್ಚನಾಗಿದ್ದು ಯಾಕೆ ಗೊತ್ತಾ? ಈ ನಿನ್ನ ಸೌಂದರ್ಯ ನನಗೆ ಹುಚ್ಚು ಹಿಡಿಸಿ ಬಿಟ್ಟಿದೆ. ಅದಕ್ಕೆ ನನ್ನ ಮನಸ್ಸು ಒದ್ದಾಡುತ್ತದೆ. ಬಾ ಚಲವೇ ಬಾ. ನಾನು ನಿಮ್ಮ ಕಣ್ಣಿಗೆ ಅಷ್ಟೊಂದು ಅಂದಗಾತಿಯಾಗಿ ಕಾಣ್ತಾ ಇದ್ದೀನ? ಅದನ್ನು ವರ್ಣಿಸಲು ಅಸಾಧ್ಯ ಚಂದ. ಮಾವಿನ ಮಡಿ ಚಂದ, ಹಾವಿನ ಎಡೆ ಚಂದ, ಹೆಣ್ಣಿನ ಜಡೆ ಚಂದ, ಸುಳಿ ಬಾಳಿನ ಕುಡಿ ಚಂದ. ಹೆಣ್ಣುಗಳಲ್ಲಿ ನೀನು ಅತಿ ಸುಂದರವಾಗಿ ಕಾಣುತ್ತಿರುವ ಹೆಣ್ಣಾಗಿ ಕಂಡಿರುವೆ. ಅದಕ್ಕಾಗಿ ಈ ಚಕ್ರವರ್ತಿಯ ಬಯಕೆಯಂತೆ ನಿನ್ನ ಆಸೆಯನ್ನು ತೀರಿಸಿಬಿಡು. ನಿನ್ನ ಸರ್ವಸ್ವವನ್ನು ದಾರಿ ಎರುವ ಮುನ್ನ ಮೊದಲು ಈ ಸುರಸುಂದರಿ, ಈ ಚಂದದ ಚೆಲುವೆ ಹಾಕಿರುವ ಚಪ್ಪಲಿ ಯಾವ ಕಂಪನಿ ಇದಿದೆ ಅಂತ ತಿಳಿದುಕೊಂಡ್ರೆ ಒಳ್ಳೆಯದಲ್ವೇ? ಲೇ ಸಂಧ್ಯಾ, ಲೇ ಸಂಧ್ಯಾ, ಅರ್ಥವಿಲ್ಲದ ಮಾತುಗಳನ್ನಾಡಿ ನನ್ನ ಪೌರುಷವನ್ನು ಸುಟ್ಟು ಹಾಕುವ ಸಾಹಸ ಮಾಡಬೇಡ. ನಿನ್ನಂತ ದೌಲತ್ತಿನ ಹೆಣ್ಣುಗಳ ಇತಿಹಾಸ ಅರಿತುಕೊಂಡಿರುವೆ. ವರಿಯಾಗಿದ್ದ ಒಪ್ಪಿದರೆ ಸರಿ, ಇಲ್ಲಾದರೆ ಈ ನಿನ್ನ ಕಾಲ ನಿನ್ನ ಕಳಕೊಪ್ಪ ಚಪ್ಪಲಿ ಕರಕು ಚಪ್ಪಲಿ ಆಗುವುದು ಜೋಕೆ. ಎಲ್ಲೋ ಕಾಮ ತುಂಬಿದ ಕಂಗೆಟ್ಟ ಕಾಮುಕ, ಬೀದಿ ಬೀದಿಯಲ್ಲಿ ಕಾಮದ ಭಿಕ್ಷೆ ಬೇಡ್ತಾ ಇದೆಯಲ್ಲ, ನಾಚಿಕೆ ಆಗಬೇಕು ನಿನ್ನ ಹೆಸರು ಜನ್ಮಕ್ಕೆ. ಮೊದಲು ಈ ಹೆಣ್ಣಿನ ಬ್ಯಾಕ್ ಗ್ರೌಂಡ್ ತಿಳಿದುಕೊಂಡು ಮಾತನಾಡ್ದೋನ ಕಲ್ತ್ಕೋ. ಸಂಧ್ಯಾ, ನಿನ್ನಂತ ದೌಲತ್ತಿನ ಹೆಣ್ಣುಗಳ ಬ್ಯಾಕ್ಗ್ರೌಂಡ್ ತೆಗೆದುಕೊಂಡು ನಾನೇನೋ ಮಾಡಲಿ? ಬಂಗಾರದ ಪಂಜರದಲ್ಲಿ ಸಾಕಿದ ಗಿಳಿಯಾದರೂ ರೆಕ್ಕೆ ಬಂದಾಗ ಹಾರಲೇಬೇಕು. ಕೋಟ್ಯಾಧಿಯ ಪದೆಯ ಮನೆತನದವಳಾದರೂ ಪ್ರಾಯ ಬಂದಾಗ ಗಂಡಿಗೆ ಶರಣಾಗಲೇಬೇಕು. ನೀನಾಗಿ ಬಂದರೆ ಸಮಾಜದವರು ಏನೂ ಇಲ್ಲ ಆಗಿಲ್ಲವೆಂಬಂತೆ ನಿನ್ನ ರಸದ ಪಾಕ ಉಂಡು ಕಳಿಸಿವೆ. ಇಲ್ಲವಾದರೆ ಇವನು ಯಾರಿರ್ಬೋದು ಕಿರಾತಕ? ಎಲ್ಲರ ಬಗ್ಗೆ ಸರ್ಚ್ ಮಾಡಿ ತಿಳಿದುಕೊಂಡ ನಾನು ಇವನು ಯಾರು ಅಂತ ತಿಳಿದುಕೊಳ್ಳೇ ಇಲ್ವಲ್ಲ. ಎಲ್ಲಿ ಇವನ ಜೊತೆ ಜಿದ್ದಿ ಬಿದ್ದು ನಾನು ಇವನ ಕೈಗೆ ಸಿಗೋದಕ್ಕಿಂತ ಹೇಗಾದ್ರೂ ಮಾಡಿ ನಾನು ಪಾರಾಗಲೇಬೇಕಲ್ಲ. ಹೇ ಚಿನಾಲಿ ಹೆಣ್ಣೆ, ಮನದಲ್ಲಿ ನೀನು ಯಾವ ಸಂಚು ಹೂಡಿದರೆ ಇವನಿಂದ ತಪ್ಪಿಸಿಕೊಳ್ಳಲು ಸಾಧ್ಯವಿಲ್ಲ. ಬಾರೇ ಬಿಂಕದ ಬೆಡಗೆ. ಹಾಗೂ ನೀನಂತೆ ಬೆರೆತಾಗ, ನೀನು ನನ್ನಲ್ಲಿ ನಾನು ನಿನ್ನಲ್ಲಿ ಹಾಗೂ ನೀನಂತೆ ಬೆರೆತಾಗ, ಕೋಮಲೆ ಶ್ಯಾಮಲೆ ಸುಂದರಸು ಕೋಮಲೆ, ನನಗಾಗಿ ನೀ ಪರವಾಗಿ ನೀ ನನಗೆ ಬಂದಂತೆ ನೀನೆ. ಕೋಮಲೆ ಶ್ಯಾಮಲೆ ಸುಂದರಸು ಕೋಮಲೆ, ನನಗಾಗಿ ನೀ ಪರವಾಗಿ ನೀ ನನಗೆ ಬಂದಂತೆ ನೀನೆ. Oh,
ಹೆಜ್ಜೆಯನಾದಕ್ಕೆ ಹೆಜ್ಜೆಯ ಹಾಕುತ್ತ ಮೆಲ್ಲಗೆ ಬಾರೆ ನನ್ನೊಲಿಮೆ ಮಾತಿನ ಮಾಡಲಿ ಹೃದಯವ ಮೀರಿ ನದಿಯುತ್ತ ಬಾರೆ ನನ್ನ ಜನಿವೆ ಓ ಓ, ಓ, ಏಯ್, ಕೈ ಬಿಡೋ ನೇಚ. ನೀನು ಹೇಳ್ದ ಹಾಗೆ ಹಾಡಿ ಕುಣಿದ್ರು ಇನ್ನು ನನ್ನ ಕೈ ಹಿಡಿದು ಕನಸು ಕಾಣ್ಬೇಕಂತ ಆಸೆ ಇಟ್ಕೊಂಡಿದ್ಯಾ? ಪರ್ಮನೆಂಟ್ ಆಗಿ ಕೈ ಹಿಡಿದು ಗೋಳು ಗಣಿಸುವ ಗಮರ ನಾನಲ್ಲ. ಕೈ ಹಿಡಿದ ನೀನು ಮೈ ಸುಖ ಕೊಡದಿದ್ದರೆ ಹೇಗೆ? ಓಹೋ, ಹೌದಾ? ನನ್ನ ಮೈ ಸುಖ ನಿನಗ್ ಬೇಕಾ? ಅಲ್ಲೋಡು, ಮದದ ಮಧ್ಯಾಹ್ನ ಬರ್ತಾ ಇದ್ದಾನೆ, ಅವನನ್ನ ಕೇಳು. ಬಾ. ಯಾಕೋ ಮಗನೇ, ಕಂಡ ಪರಸ್ತ್ರೀಯರನ್ನು ಕಾಮದಾಟ ಕೇಳಿಯಷ್ಟು ಸಾಕು ನೆತ್ತಿಗೇರಿದೆ ನಿನ್ನಲ್ಲಿ. ಹೇ ಅರ್ಜುನ, ಮೈ ಮೇಲೆ ಕಾಕಿ ಇದೆ ಎನ್ನುವ ಹಮ್ಮಿನಲ್ಲಿ ಯಾರು ಸಮ್ಮುಖದಲ್ಲಿ ನಿಂತು ಮಾತನಾಡುತ್ತಿರುವೆ ಎನ್ನುವುದು ನೆನಪಿರಲಿ ಮಗನೇ. ಲೇ, ನೀನು ನಿನ್ನ ಬಗ್ಗೆ ಹೇಳ್ಕೊಂತೀಯ, ನನಗೆ ಅದರ ಅವಶ್ಯಕತೆ ಇಲ್ಲ. ಯಾಕಂದ್ರೆ ಈ ಊರಿನಲ್ಲಿ ಪ್ರತಿಯೊಬ್ಬರು ನನ್ನ ವಿಸಿಟಿಂಗ್ ಕಾರ್ಡ್ ಇದ್ದ ಹಾಗೆ ಕಂಡವರ ದುಡ್ಡಿನಲ್ಲಿ ದುನಿಯಾ ಮಾಡಿಕೊಂಡು ನಾನೇ ಹೊತ್ತಳ್ಳಿಗೆ ಅಮ್ಮೀರ ಕಣ್ಣಿಗೆ ಕಂಡ ಕಾಮಿನಿಯರ ಪಾಲಿನ ಕಾಮವೀರನೆಂದು ಮೆರೆದಾಡುವ ನಿಮ್ಮಂತ ಕಾಮುಕರಿಗೆ ಸಾಕು ಮುರಿಯುವನೇ ಈ ಇನ್ಸ್ಪೆಕ್ಟರ್ ಅರ್ಜುನ ಎನ್ನುವುದು ನಿನಗೂ ನೆನಪಿರಲಿ. ಲೇ ಅರ್ಜುನ, ಪ್ರಿಯಕರನೆದುರು ಮಹರ್ ಪತಿವ್ರತೆಯಂತೆ ಪೋಜು ಕೊಡುತ್ತಿರುವಾಗ ಪಕ್ಕದ ಮನೆಯ ಹುಡುಗನ ಹತ್ತಿರ ಪ್ರೀತಿ ಪಾಠ ಮುಗಿಸಿಕೊಂಡು ಹೆತ್ತವರಿಗೆ ಟ್ಯೂಷನ್ಗೆ ಹೋಗುತ್ತೇನೆ ಎಂದು ಹೇಳಿ ಕೈಗೆ ಸಿಕ್ಕವರ ಕೂಡ ಸಿಕ್ಕಲೇ ಮುದ್ದಾಡಿಸಿಕೊಂಡು ಸ್ಪೆಷಲ್ ಕ್ಲಾಸ್ ಹೆಸರಲ್ಲಿ ಯುದ್ಧ ಕಾಮವನ್ನು ಮುಗಿಸಿಕೊಂಡು ಬರುತ್ತಿರುವ ಇಂಥದ್ದವಳತ್ತಿನ ಹೆಣ್ಣುಗಳಿಗೆ ನನ್ನ ಕುಬೇರನಂತ ಸೊಕ್ಕು ಮುರಿವೆ ಕಸರತ್ತು ನಿನಗಕ್ಕೆ. ಸುಮ್ಮನೆ ರೈಟ್ ಹೇಳಲೇ ಮಗನೇ, ನಿನಗೆ ಸೇರಬೇಕಾದ ಮಾಮೂಲಿ ಬಂದು ಸೇರುತ್ತದೆ. ಅಂದು ದ್ವಾಪರ ಯುಗದಲ್ಲಿ ದುಷ್ಟ ದುಶ್ಯಾಸನ ಗರ್ವ ತುಂಬಿದ ದುರ್ಯೋಧನನ ಮಾತು ಕೇಳಿ ಆ ಪಾಂಚಾಲಿಯ ಸೀರೆಯನ್ನು ಸೆಳೆದು ನಮ್ಮಂತ ಗಂಡು ಕುಲಕ್ಕೆ ಅಪವಾದದ ಮಸಿ ಬೆಳೆದ. ಲೇಖಾಂತ್ರಿ ನನ್ನ ಮಗನೇ, ನಿನ್ನ ಕೆರಳಿದ ಕಾಮದಾವನ್ನು ತೀರಿಸಿಕೊಳ್ಳಲು ಕಂಡ ಹೆಣ್ಣುಗಳನ್ನೆಲ್ಲ ನಿಕೃಷ್ಟವಾಗಿ ಕಂಡು ದುಡ್ಡಿನ ದುರಹಂಕಾರದಲ್ಲಿ ಅಮಾಯಕ ಹೆಣ್ಣುಗಳನ್ನೆಲ್ಲ ಕಂಡು ಕಣ್ಣಲ್ಲೇ ಕೆಡಿಸಲು ಮುಂದಾದರೆ ಚಪ್ಪಲಿ ಹಾರವನ್ನು ಹಾಕುತ್ತದೆ ಈ ನಮ್ಮ ಮಹಿಳಾ ಸಮಾಜ. ನೇಣು ಕುಣಿಕೆ ಹಾಕುತ್ತದೆ ಈ ನಮ್ಮ ಪೊಲೀಸ್ ಇಲಾಖೆ. ಎಚ್ಚರ ಮಗನೇ. ಲೇ ಅರ್ಜುನ, ನಿನ್ನ ಡಿಪಾರ್ಟ್ಮೆಂಟ್ ನನ್ನ ಪಾಕೆಟ್ ಅಲ್ಲಿ ಇದೆ ಮಗನೇ. ನಿನ್ನಂತ ಹೈಯರ್ ಆಫೀಸರ್ಗಳೇ ಬೆಚ್ಚಿ ಬೀಳುವಾಗ ನಿನ್ನೆ ಮೊನ್ನೆ ಕಾಕಿ ತೊಟ್ಟು ಬಂದ ಈ ನಿನ್ನ ಮಗನಿಗೆ ಎಲ್ಲಿದೆ? ಸುಮ್ಮನೆ ರೈಟ್ ಹೇಳು ಮಗನೇ. ಇವಳ ಶೀಲ ಕಾಪಾಡಲು ಹರಿ ಬ್ರಹ್ಮಾದಿಗಳೇ ಅಡ್ಡ ಬಂದರು. ಅವನ ತಲೆ ಬುರುಡೆ ಬಿಸ್ ಮಾಡಿ ಅಂಥದರಲ್ಲಿ ನನಗೆ ಎದುರು ವಾದಿಸುವೆಯಾ ಮಗನೇ? ಮೊದಲು ಇಲ್ಲಿಂದ ಜಾಗ ಖಾಲಿ ಮಾಡು. ಲೇ ತುಕಾಲಿ ನನ್ನ ಮಗನೇ, ನೀನು ಮಾಸ್ ಆದ್ರೆ ನಾನು ಆ ಮಾಸ್ಗೆ ಬಾಸ್. ಲೇ ಕಂಡ ಹೆಣ್ಣುಗಳನ್ನೆಲ್ಲ ಕಾಮದ ಬೊಂಬೆಗಳನ್ನು ಬೆಂಬಿಸಿರುವ ನಿನ್ನೆಂಟು ಇಂಚಿನ ಬುರುಡಿಗೆ ಈಗಿಂದೀಗಲೇ ಬಿಸಿ ನೀರು ಕಾಯಿಸಿ ಬಿಡುತ್ತೇನೆ. ಹುಷಾರ್. ನಮ್ಮ ಡಿಪಾರ್ಟ್ಮೆಂಟಿನಲ್ಲಿ ಯಾವುದೋ ಒಂದು ಕಂತ್ರಿ ನಾಯಿ ನಿನ್ನ ಬಿಸ್ಕೆಟ್ ತಿಂದಿರಬಹುದು. ಹಾಗಂತ ಎಲ್ಲರನ್ನು ನಿನ್ನ ಪಾಕೆಟ್ನಲ್ಲಿ ಇಟ್ಟುಕೊಳ್ಳೋದಕ್ಕಾಗುವುದಿಲ್ಲ. ಮರ್ಯಾದೆಯಿಂದ ಹೇಳುತ್ತೇನೆ, ಸುಮ್ಮನೆ ಇಲ್ಲಿಂದ ಹೊರಟು ಹೋಗು. ಇಲ್ಲವಾದರೆ ಇಲ್ಲೇ
ಫೋಟೋಗೆ ಫ್ರೇಮ್ ಹಾಕಿಸ್ಬಿಡುತ್ತೇನೆ ಮಗನೇ. ಹೋಗಲೇ ಗಾಂಡು ನನ್ನ ಮಗನೇ. ಹೋಗುತ್ತೇನೆ ಕಾಕಿ ತೊಟ್ಟ ಕಿವುಡ ನನ್ನ ಮಗನೇ. ಈಗಾಗಲೇ ಇವಳ ಜೊತೆ ಫಸ್ಟ್ ರೌಂಡ್ ಆಟವನ್ನು ಮುಗಿಸಿಕೊಂಡಿದ್ದೇನೆ. ಮುಂದೆ ಇವಳಿಗೆ ಮತ್ತು ನಿನಗಾಗಿ ಬರುತ್ತೇನೆ. ಎರಡನೇ ರೌಂಡ್ಗೆ ನನ್ನ ಆಟವನ್ನು ತೀರಿಸಿಕೊಳ್ಳಲು. ಹೋಗಲೇ ಹೋಗು. ಹೆಂಗಸರ ಮುಂದೆ ನಿನ್ನ ಗಂಡಸ್ತನ ತೋರಿಸುವ ಕಾಮುಕರಿಗೆ ನಾನು ನೀತಿ ಪಾಠ ಹೇಳುವನು. ಹೋಗಲೇ ಹೋಗು. ಅರ್ಜುನ್, ಯಾರಿವನು? ಎಷ್ಟೊಂದು ಲೀಲಾಜಾಲವಾಗಿ ಮಾತನಾಡಿ ಹೋದ. ಸಂಧ್ಯಾ, ಇವನೊಬ್ಬ ದೊಡ್ಡ ರಿಯಲ್ ಎಸ್ಟೇಟ್ ಬಿಸ್ನೆಸ್ ಮ್ಯಾನ್. ಇವನಿಗೆ ರಾಜಕೀಯದಲ್ಲಿ ದೊಡ್ಡ ದೊಡ್ಡ ವ್ಯಕ್ತಿಗಳ ಕೃಪಾಶೀರ್ವಾದವಿದೆ. ಅದು ಸರಿ, ಒಂದು ಫೋನ್ ಕಾಲ್ ಮಾಡಿದೆ ಔಟ್ಸೈಡಿಂಗ್ ಪ್ರೋಗ್ರಾಮ್ ಅನ್ಕೊಂಡಿದ್ಯಲ್ಲ, ಯಾಕೆ? ಹಾಗೇನಿಲ್ಲ, ಮನೆಯಲ್ಲಿ ಕುಳಿತು ತುಂಬಾ ಬೋರ್ ಆಗ್ತಾ ಇತ್ತು, ಹಾಗೆ ಸುತ್ತಾಡ್ಕೊಂಡು ಬರೋಣ ಅಂತ ಹೊರಟಿದ್ದೆ. ನಿಮ್ಗೆ ಫೋನ್ ಮಾಡ್ಬೇಕನ್ನೋಷ್ಟರಲ್ಲಿ ಈ ಕಾಮುಕನ ಕೈಯಲ್ಲಿ ಸಿಕ್ಕಿಬಿದ್ದೆ. ಸರಿಯಾದ ಸಮಯಕ್ಕೆ ಬಂದು ನನ್ನ ಮಾನ ಪ್ರಾಣ ಕಾಪಾಡ್ಬಿಟ್ರಿ, ಅಷ್ಟೇ ಸಾಕು. ಸಂಧ್ಯಾ, ನಾನು ಬರದೇ ಇದ್ದರೂ ನೀನು ಅವನಿಗೆ ಹೇಗೆ ಚಳ್ಳೆಯನ್ನು ತಿನ್ನಿಸ್ತಿದ್ಯಾ ಅಂತ ನನಗೆ ಚೆನ್ನಾಗಿ ಗೊತ್ತು. ನಿಜ ಹೇಳು ಸಂಧ್ಯಾ, ಬೆಂಗಳೂರು ಬೋರ್ ಆಯಿತು ಅಂತ ಬಂದೆಯಾ, ಅಥವಾ ಈ ಅರ್ಜುನನನ್ನು ನೋಡಲು ಬಂದಿರುವೆಯಾ, ಅಥವಾ ನನಗೆ ತಿಳಿಯಲಾರದಾಗೆ ಏನಾದರೂ ಸ್ಕೆಚ್ ಹಾಕೊಂಡು ಬಂದಿರುವೆಯಾ? ಅದಕ್ಕೆ ನಮ್ಮ ಅಪ್ಪಾಜಿಯವರು ಹೇಳ್ತಾ ಇದ್ರು, ಯಾರನ್ನ ಪ್ರೀತಿ ಮಾಡಿದ್ರು ಈ ಪೊಲೀಸರನ್ನ ಪ್ರೀತಿ ಮಾಡಬಾರ್ದು ಅಂತ. ಯಾಕೆ ಸಂಧ್ಯಾ? ಯಾಕೆ ಅಂದ್ರೆ ಅವ್ರಿಗೆ ಯಾವಾಗ್ಲೂ ಅನುಮಾನ ಇರುತ್ತಂತೆ, ಸ್ವಂತ ಹೆಂಡತಿ ಮೇಲೆ ಅನುಮಾನ ಇರುತ್ತಂತೆ. ಮದುವೆ ಆಗೋಕ್ಕಿಂತ ಮುಂಚೆ ಚಿನ್ನಾರನ್ನ ಮುದ್ದು ಅಂತ ಪ್ರೀತಿಯಿಂದ ಮಾತಾಡ್ತಾರೆ. ಅದೇ ಮದುವೆ ಆದ ನಂತರ ಹೆಂಡತಿನೇ ಸೆಕೆಂಡ್ ವೈಫು, ಫಸ್ಟ್ ವೈಫೇ ತಮ್ಮ ಡ್ಯೂಟಿ ಅಂತ ಹೇಳ್ತಾರೆ ಅಲ್ವಾ? ಹಾಗೇನಿಲ್ಲ ಸಂಧ್ಯಾ, ಎಲ್ಲ ಪೊಲೀಸ್ ಅವರಂತೆ ನನ್ನನ್ನು ತಿಳಿದುಕೊಂಡರೆ ಹೇಗೆ? ಅದೆಲ್ಲ ಬಿಡು, ಇನ್ನು ಮದುವೆ ಯಾವಾಗ ಇಟ್ಟುಕೊಳ್ಳೋಣ? ಅದನ್ನ ನೀವೇ ನಿರ್ಧಾರ ಮಾಡಬೇಕು. ಯಾಕೆಂದ್ರೆ ಈ ಕ್ಷಣ ಅಂದ್ರೆ ನಾ ರೆಡಿ ಇದ್ದೀನಿ, ಆದ್ರೆ ನೀವು ರೆಡಿ ಇರ್ಬೇಕಲ್ಲ. ಅದು ಕರೆಕ್ಟ್ ಸಂಧ್ಯಾ, ಅದು ಕರೆಕ್ಟು. ಏನು ಮಾಡುವುದು? ಧರ್ಮಾತ್ಮನೆಂದು ಹೆಸರು ಮಾಡಿದ ನಮ್ಮ ಮಾವನವರ ಮನೆತನ ಈಗ ಬೀದಿ ಪಾಲಾಯಿತು. ಹೆತ್ತ ತಾಯಿಯಂತೆ ತುತ್ತಿಟ್ಟು ಬೆಳೆಸಿದ ನನ್ನ ಅಕ್ಕ ಶಿವನ ಪಾದ ಸೇರಿಬಿಟ್ಟಳು. ಏನ್ ಹೇಳ್ತಾ ಇದೀಯ ಅರ್ಜುನ್? ನಿತ್ಯ ಜಪಿಸುತ್ತಿರುವ ಆ ಸುಶೀಲ ಸತ್ತು ಹೋದ? ಹೌದು ಸಂಧ್ಯಾ, ಒಂದು ವಾರ ಕಳೆಯುವಷ್ಟರಲ್ಲಿ ನಮ್ಮ ಮಾವನ ಮನೆಯವರಲ್ಲಿ ಏನೇನು ನಡೆದು ಹೋಗಿಬಿಟ್ಟಿತ್ತು. ಸರಿ ಸಂಧ್ಯಾ, ಅದನ್ನೆಲ್ಲ ಬಿಡು. ನಾವಿಬ್ಬರು ಸಂತೋಷವಾಗಿರಬೇಕಿದ್ದ ಈ ಸಮಯದಲ್ಲಿ ಆ ವಿಚಾರ ಯಾಕೆ? ನೋಡು ಅರ್ಜುನ್, ಮುಂದಿನ ವಾರವೇ ನಾನು ಊರಿಗೆ ಹೋಗ್ಬೇಕು ಅಂತ ತೀರ್ಮಾನ ಮಾಡಿದ್ದೀನಿ. ಯಾಕೆ ಸಂಧ್ಯಾ? ಯಾಕೆಂದ್ರೆ ನಾನು ಇಲ್ಲಿಗೆ ಬಂದಿದ್ದು ನಿಮಗೋಸ್ಕರ, ನಿಮಗಾಗಿ ಅಂದಮೇಲೆ ನೀವು ಬೆಂಗಳೂರಲ್ಲಿದ್ದಾಗ 4-5 ಸಲ ಫೋನ್ ಮಾಡ್ತಾ ಇದ್ರಿ. ಈಗ ನಾನು ಫೋನ್ ಮಾಡಿದ್ರೂ ರಿಸೀವ್ ಮಾಡಲ್ಲ. ಯಾಕೆ ಅಂತ ಕೇಳಿದ್ರೆ ನಾನೇ ಬರ್ತೀನಿ ಅಂತ ಹೇಳ್ತೀರಾ. 3-4 ದಿನ ಆದರೆ ಹೋದ್ರೆ ಅತ್ತಗೆ ಹೋಗ್ಬಿಡ್ತೀರಾ. ಅದಕ್ಕೆ ಇವತ್ತೇ ಬೆಂಗಳೂರಿಗೆ ಹೋಗಿ ನನ್ನ ಅಪ್ಪಾಜಿಗೆ ಹೇಳಿ ನಿಮ್ಮನ್ನು ಅಲ್ಲಿಗೆ ಟ್ರಾನ್ಸ್ಫರ್ ಮಾಡಿಸ್ಕೊಂಡು ಬಿಡ್ತೀನಿ. ಐ ಆಮ್ ಸಾರಿ ಸಂಧ್ಯಾ, ಐ ಆಮ್ ಸಾರಿ. ಪ್ರೀತಿಯಿಂದ ಬಂದಿರುವ ನಿನ್ನ ಜೊತೆ ಸಮಯವನ್ನು ಕಳೆಯುವುದನ್ನೇ ಮರೆತು ಬಿಟ್ಟು, ಅದರಲ್ಲೂ ನಮ್ಮ ಮಾವನ ಮನೆಯ ವಿಚಾರ ಬಗ್ಗೆ ಇಷ್ಟೊಂದು ತಲೆ ಕೆಡಿಸಿಕೊಂಡಿದ್ದಕ್ಕೆ ನೀನೇನು ಬೇಜಾರಾಗಬೇಡ. ಖಂಡಿತವಾಗಲೂ ನಿನಗೆ ಸಮಯವನ್ನು ಮೀಸಲಿಡುತ್ತೇನೆ. ಐ ಆಮ್ ಸಾರಿ ಸಂಧ್ಯಾ, ಐ ಆಮ್ ಸಾರಿ. ಇರ್ಲಿ ಬಿಡಿ, ಒಂದ್ಸರಿ ಸಾರಿ ಕೇಳಿದ್ರಲ್ಲ ಅಷ್ಟೇ ಸಾಕು. ಆದರೆ ಈ ನನ್ನ ಲವರ್ ಲೇಡಿಗೆ ಒಂದು ಸಾರಿ ಕೇಳಿದರೆ ಕರಗುವಳಲ್ಲ. ಬೆಣ್ಣೆಯಂತೆ ಕರಗುವವರೆಗೆ ಸಾರಿ ಕೇಳುತ್ತಲೇ ಇರಬೇಕನ್ನುತ್ತದೆ. ಹತ್ತಿರ ಬಾರೇ ನನ್ನ ಹೃದಯದ ರಸಿ. ಏ ಪೋಲಿ, ಯಾಕೆ ಈ ರೀತಿ ಮಾತಾಡ್ತೀಯ? ನೀನೇ ಅಲ್ವೇ ನನ್ನ ಹೃದಯದ ಮಹಾರಾಜ. ಹಿಂದೆ ಬಂದಾಗ ಚೆಲುವ ಅಂದಾಗ ತಂದು ತಂದಾಗ
ಮನಸ್ಸನ್ನು ನಾರಿಯಲಿಲ್ಲ. ನಿನ್ನ ಕಣ್ಣಲ್ಲಿ ನಾನು ಕಾಣಲು ಈ ಜನ್ಮ ಇಲ್ಲ ಮರು ಜನ್ಮ ಪ್ರತಿ ಜನ್ಮದಲ್ಲೂ ನೀ ಹಿಂದೆ ಬಂದಾಗ ಚೆಲುವ ಅಂದಾಗ ಗುತ್ತೊಂದು ತಂದಾಗ ಸೌತೆ ನಾನು. ಏನಪ್ಪ ಅರ್ಜುನ, ನಿನ್ನ ಪ್ರೀತಿಸಿದ ಹುಡುಗಿಯೊಂದಿಗೆ ಕಾಲ ಕಳೆಯುತ್ತಿದೆಯಲ್ಲ, ಇಚ್ಛಿತಿಗೆ ನನ್ನ ತಮ್ಮನ ಬಗ್ಗೆ ವಿಚಾರ ಮಾಡುವುದನ್ನು ಬಿಟ್ಟಿದ್ದೆ ಅಂತ. ಮಾವ ಅದು ಮುಚ್ಚೋ ಬಾಯ್, ಯಾರು ನಿನ್ನ ಮಾವ? ಪ್ಲೀಸ್ ಮಾವ, ಹಾಗೆಲ್ಲ ಮಾತನಾಡಬೇಡಿ. ಹೇಗೆ ಮಾತನಾಡಬೇಕಪ್ಪ, ಹೇಗೆ ಮಾತನಾಡಬೇಕು? ಕಾನೂನನ್ನು ಪರಿಪಾಲನೆ ಮಾಡಿ ಎಂದು ಹೇಳಿದೆ ತಪ್ಪ? ನ್ಯಾಯ ನೀತಿ ಧರ್ಮವನ್ನು ಪರಿಪಾಲನೆ ಮಾಡಿ ಅಂತ ಹೇಳಿದೆ ತಪ್ಪ? ಹೇಳು ಅರ್ಜುನ, ಹೇಳು. ನಿನ್ನ ಕರ್ತವ್ಯದ ಚಿಕ್ಕ ಸಾಕ್ಷಿಗಳೆಲ್ಲ ಸುಳ್ಳು ಸುಳ್ಳು ಸಾಕ್ಷಿಗಳಿಗೆ ನಂಬಿಕೊಂಡು 20 ವರ್ಷಗಳ ಜೊತೆಯಲ್ಲಿ ಬರುತ್ತಿರುವ ಅವನ ಮೇಲೆ ನಂಬಿಕೆ ಇಲ್ಲದಂತಾಯಿತೇ ನಿನಗೆ? ಏ ಅರ್ಜುನ, ನೀನೆಷ್ಟೇ ಸಾಕ್ಷಿಗಳು ನನ್ನ ತಮ್ಮನ ಮೇಲೆ ಹಾಕಿದರು, ಆ ರಾಜ್ಯವರ್ಧನ ನಿರಪರಾಧಿ, ನನ್ನ ತಮ್ಮನೇ ಅಪರಾಧಿ. ಎದೆ ಮೊಟ್ಟೆ ತೊಡೆ ತಟ್ಟಿ ಹೇಳುತ್ತೇನೆ ಅರ್ಜುನ, ಎದೆ ತಟ್ಟಿ ಹೇಳುತ್ತೇನೆ. ನೋಡಿ ಮಾವ, ಇದರಲ್ಲಿ ನನ್ನದೇನು ಪಾತ್ರವಿಲ್ಲ. ಪರಶುರಾಮನೇ ಕೊಲೆಗಾರ, ಪರಶುರಾಮನೇ ಅಪರಾಧಿ ಅಂತ ಸಾಕ್ಷಿಗಳೆಲ್ಲ ಹೇಳುತ್ತಿರುವಾಗ ನಾನೇನು ಮಾಡುವುದಕ್ಕೂ ಆಗುವುದಿಲ್ಲ ಮಾವ. ಮುಚ್ಚಬಾರ್ದು. ಯಾವುದೋ ಒಬ್ರು ಸುಳ್ಳು ಸಾಕ್ಷಿಗಳನ್ನ ಹೇಳಿದಾಕ್ಷಣ ಪ್ರತ್ಯಕ್ಷ ಕಾಣದೆ ಈ ಕಂಪ್ಯೂಟರ್ ಸಾಕ್ಷಿಗಳನ್ನ ನೀನು ಕೇಳುವುದ? ಅವಳು ನಿನಗೆ ಕೈಯಾರೆ ಕೈ ತುತ್ತು ಉಣಿಸಿ ಬೆಳೆಸಿದ ನಿನ್ನ ಅತ್ತಿಗೆ. ಅಷ್ಟೇ ಅಲ್ಲದೆ ನೀನು ಕಲಿಬೇಕಾದ್ರೆ ನಿನ್ನ ಓದು ಸಲುವಾಗಿ ಆ ಪರಶುರಾಮ ಎಷ್ಟು ಕಷ್ಟಗಳನ್ನ ಪಟ್ಟಿದ್ದಾನೆ ಅಂತ ನಿನಗೆ ಗೊತ್ತಿಲ್ವಾ? ಲೇ ಅರ್ಜುನ, ನನ್ನ ಸುಶೀಲ ಯಾವ ತಪ್ಪು ಮಾಡಿದಳೆಂದು ಅವಳಿಗೆ ಆಧಾರದ ಹೊರೆ ಹೊರಿಸಿ ನನ್ನ ತಮ್ಮನಿಗೆ ಶಿಕ್ಷೆ ಕೊಟ್ಟಿರಿ. ಅವಳ ಆತ್ಮಕ್ಕೆ ಶಾಂತಿ ಶಿಕ್ಷೆದಂತೆ ಮಾಡಿದಿರಲ್ಲ. ಅತ್ತಿಗೆ ಎತ್ತಮ್ಮ ಎಂದು ಕಾಣುತ್ತಿರುವ ನನ್ನ ತಮ್ಮನನ್ನು ಅತ್ಯಾಚಾರಕ್ಕೆ ಶಿಕ್ಷೆಗೊಂಡಿದ್ದೀರಿ. ಸಮಾಧಾನ ಮಾಡ್ಕೊಳ್ಳಿ ಅಂಕಲ್, ಸಮಾಧಾನ ಮಾಡ್ಕೊಳ್ಳಿ. ಕಾನೂನಿನ ದೃಷ್ಟಿಯಲ್ಲಿ ನೀವು ಅಪರಾಧಿ ಆಗಿರ್ಬೋದು, ಆದರೆ ನೀವು ಮನಸ್ಸಾಕ್ಷಿಯಾಗಿ ಯಾವುದೇ ತಪ್ಪಿತಸ್ಥರಲ್ಲ ಅಂತ ಗೊತ್ತಾಗ್ತಾ ಇದೆ. ಏನೆಂದು ಸಮಾಧಾನ ಮಾಡಿಕೊಳ್ಳಲಮ್ಮ? ಮಾಡದ ತಪ್ಪಿಗೆ ನನ್ನ ತಮ್ಮನ್ನು ಜೈಲು ಪಾಲಾದನೆಂದು ಸಮಾಧಾನ ಮಾಡಿಕೊಳ್ಳಲ. ಈ ಸಮಾಜದಲ್ಲಿ ಹಾರದ ಗರತೆಯನ್ನು ಖರ್ಚಿಸಿ ನನ್ನ ಹೆಂಡತಿ ಮೇಲೆ ಆಧಾರದ ಹೊರೆ ಹೊರಿಸಿ ಸಮಾಧಾನ ಮಾಡಿಕೊಳ್ಳಲ. ಹೇಳಮ್ಮ, ಹೇಗೆ ಸಮಾಧಾನ ಮಾಡಿಕೊಳ್ಳಲಿ? ಆ ಪಾಪಿ ನನ್ನ ಮಕ್ಕಳ ಕುತಂತ್ರದಲ್ಲಿ ನನ್ನ ಆಸ್ತಿಯಲ್ಲಿ ನಾನು ಕೈ ಹಿಡಿದಂತೆ ಕುತಂತ್ರವನ್ನು ಹೊಡಿದ್ರಲ್ಲ ಎಂದು ಸಮಾಧಾನ ಮಾಡಿಕೊಳ್ಳಲಿ. ಹೇಳಮ್ಮ, ನಾನು ಯಾವ ಕಾರಣಕ್ಕಾಗಿ ಸಮಾಧಾನ ಮಾಡಿಕೊಳ್ಳಲಿ? ಇಲ್ಲಿವರೆಗೆ ಧರ್ಮವನ್ನು ಮನೆತುತ್ತಿರುವ ನಮ್ಮ ಮನೆತನ ನ್ಯಾಯ ಧರ್ಮ ಉಸಿರೆಂದು ಬೆಳೆದ ನಮ್ಮ ಮನೆತನ ಇಂದು ನರಕದ ಯಾತ್ರೆ ಆಯಿತೆ. ದೇವ, ನರಕದ ಯಾತ್ರೆ ಆಯಿತೆ. ಮಾವನವರೇ, ನಾನು ಹೇಳುವುದನ್ನು ಅರ್ಥ ಮಾಡಿಕೊಳ್ಳಿ. ನಿನ್ನ ಬಹಳ ಚೆನ್ನಾಗಿ ಅರ್ಥ ಮಾಡಿಕೊಂಡಿದೆ ಅರ್ಜುನ. ನಾನು 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 ನನ್ನ ಕಾಲ ಮೇಲೆ ನಾನೇ ಕಲ್ಲು ಹಾಕಿಕೊಂಡಿದ್ದೇನೆ. ನ್ಯಾಯ ನೀತಿ ಧರ್ಮದಿಂದ ಬಾಳೆಂದು ಹೇಳುತ್ತೆ, ನಿನ್ನ ತಪ್ಪಾಯ್ತೇನೋ ಅರ್ಜುನ?
ನ್ಯಾಯವೆಂದು ಕಠೋರ ಕಾತ ಎಂದು ಎತ್ತಿ ಹೇಳುವ ನೀನು ಹಿಂದೇಕೆ ಇವತ್ತು ಮಾತನಾಡ್ತೀರಿ ಅರ್ಜುನ? ನೀನು ನ್ಯಾಯದಿಂದ ಬಾಳು ಅರ್ಜುನ, ನ್ಯಾಯದಿಂದ ಬಾಳು. ಧರ್ಮದ ಉಸಿರೆಂದು ನುಡಿ. ನಾನು ಇಲ್ಲಿವರೆಗೆ ಧರ್ಮದ ನುಡಿ ಎಂದು ಕೇಳಿದ್ದೆ. ಈಗ ನೀನು ಸತ್ಯದ ಹಾದಿ ಹಿಡಿಬೇಕು ಅರ್ಜುನ. ನಿಲ್ಲಿ ಮಾವ ನಿಲ್ಲಿ. ಅಧಿಕಾರ ಬಂದಾಗ ಅರೆತು ನಡೆಯಬೇಕು ವಿನಃ ಮರೆತು ನಡೆಯಬಾರದು ಎಂಬ ನಿಮ್ಮ ವೇದ ವಾಕ್ಯದಂತೆ ನಾನು ಸಾಕ್ಷಿ ಆಧಾರಗಳಿಗೆ ಮಾನ್ಯತೆಯನ್ನು ಕೊಟ್ಟೆ. ಆದರೆ ಎಲ್ಲ ತಿಳಿದಿರುವ ನೀವೇ ಈಗ ಕಾನೂನು ಕೈಗೆತ್ತಿಕೊಂಡರೆ ಹೇಗೆ? ಅರ್ಜುನ, ಇನ್ನು ನಾನು ಕೈ ಕಟ್ಟಿ ಕುಂತರೆ ಹೆಚ್ಚಿನ ಸಾಕ್ಷಿಗಳಿಗೆ ಅರ್ಥವಾಗುತ್ತದೆ. ನೀನು ನಾನು ಬೆಳೆಸಿದ ಹುಡುಗ, ನಿನ್ನನ್ನು ತಪ್ಪು ದಾರಿ ಹಿಡಿಯಲು ಬಿಡುವುದಿಲ್ಲ. ನಾನು ಮೊದಲನೇ ಸತ್ಯ ದೇವನಲ್ಲ. ನ್ಯಾಯವನ್ನು ತುಳಿದು ಅನ್ಯಾಯದ ಹಾದಿಯನ್ನು ಹಿಡಿದುವ ಆ ಕಚ್ಚಡ ನನ್ನ ಮಕ್ಕಳನ್ನು ಒತ್ತು ಬುದ್ಧಿಗಳಿಸಲು ನನ್ನ ತಮ್ಮನನ್ನು ನಾನು ನ್ಯಾಯಾಲಯದಿಂದ ಹೇಗೆ ಹೊರತರಬೇಕೆನ್ನುವುದು ನನಗೆ ಚೆನ್ನಾಗಿ ಗೊತ್ತಿದೆ ಅರ್ಜುನ, ನನಗೆ ಚೆನ್ನಾಗಿ ಗೊತ್ತಿದೆ. ಅರ್ಜುನ, ಮನುಷ್ಯನ ತಾಳ್ಮೆ ಪರೀಕ್ಷೆ ಮಾಡುವುದಕ್ಕೆ ನಿಮ್ಮ ಮಾವನವರೇ ಸಾಕ್ಷಿಯಲ್ಲ. ಹೌದು ಸಂಧ್ಯಾ, ಹೆತ್ತವರಿಲ್ಲದೆ ಹೋದರೂ ಅವರ ನೆನಪು ಬಾರದಂತೆ ನನ್ನನ್ನು ಬೆಳೆಸಿ ನನಗೆ ವಿದ್ಯೆಯನ್ನು ಕಳಿಸಿ ನೌಕರಿಯನ್ನು ಕೊಡಿಸಿದರು. ಎಂಥ ಸಮಯದಲ್ಲೂ ನೀತಿ ಬಿಟ್ಟು ನಡೆಯಬೇಡ ಎಂದು ಆಶೀರ್ವಾದ ಮಾಡಿದ ನಮ್ಮ ಮಾವನವರೇ ಇಷ್ಟು ಬದಲಾಗಿದ್ದಾರೆ ಎಂದರೆ ನನ್ನಿಂದ ನಂಬಲಾಗುತ್ತಿಲ್ಲ ಸಂಧ್ಯಾ, ನಂಬಲಾಗುತ್ತಿಲ್ಲ. ಅರ್ಜುನ್, ಮನುಷ್ಯನ ತಾಳ್ಮೆ ಕೆಟ್ಟಾಗ ಏನು ಮಾಡೋಕ್ಕಾಗೋದಿಲ್ಲ. ಆದ್ರೆ ಅವರೇ ಹೇಳ್ತಾ ಇದ್ದಾರೆ, ತಪ್ಪು ಮಾಡಿದ್ದನ್ನ ಒಪ್ಕೊಳ್ತಾ ಇದ್ದಾರೆ. ಆದ್ರೆ ಅಳಿಯನಿಂದೆ ಯಾವುದೋ ಅಧಿಕಾರ ದುರುಪಯೋಗ ಪಡಿಸ್ಬೇಕನ್ನುವ ಉದ್ದೇಶ ಅವರಲ್ಲಿಲ್ಲ. ಆದ್ರೆ ಅವರ ತಪ್ಪನ್ನ ಒಪ್ಪಿಕೊಂಡಿದ್ದು ನೋಡ್ತಾ ಇದ್ರೆ ನೀವು ಅವರಿಗೋಸ್ಕರ ಜೀವನವನ್ನೇ ಮುಡುಪಾಗಿಟ್ರು ಸಾಲದು. ಹೌದು ಸಂಧ್ಯಾ, ನಮ್ಮ ಪರಶುರಾಮನ ಎಲ್ಲ ಸಾಕ್ಷಿಗಳು ನಮ್ಮ ಪರಶುರಾಮನ ವಿರುದ್ಧ ಇರುವಾಗ ನಾನೇನು ಮಾಡುವುದಕ್ಕೂ ಆಗುವುದಿಲ್ಲ. ಅರ್ಜುನ್, ನೀವು ಪೊಲೀಸ್ ಅಧಿಕಾರಿಯಾಗಿದ್ದೀರ ಅಂದಮೇಲೆ ನೀವು ಏನು ಮಾಡಿದ್ರು ಮಾಡಬಲ್ದು. ಆದ್ರೆ ಪರಶುರಾಮ ನಿಯತ್ತಿದ್ದವನು, ಅವನಿಗೆ ನ್ಯಾಯ ಸಿಗಬೇಕು. ಅವನು ಒಳಗಡೆ ಇದ್ರೂ ಕೂಡ ನ್ಯಾಯ ಗೆದ್ದು ಬರಬೇಕು. ಇದನ್ನ ನೀವು ಗೆಲ್ಲಿಸಲೇಬೇಕು. ತುತ್ತುಂಡ ಮನೆಗೆ ನೀವು ನ್ಯಾಯ ಸಿಗುವಂತೆ ಮಾಡಬೇಕು. ಆಲ್ ರೈಟ್ ಸಂಧ್ಯಾ, ಆಲ್ ರೈಟ್. ನಾಳೆ ರಂಗಕ್ಕೆ ಧುಮುಕುತ್ತೇನೆ. ನ್ಯಾಯದ ಮರೆಯಲ್ಲಿ ಆಡುವವರಿಗೆ ಶಿಕ್ಷೆಯನ್ನು ಕೊಡಿಸುತ್ತೇನೆ. ನಮ್ಮ ಮಾವನವರ ಋಣ ಮುಟ್ಟಿಸುತ್ತೇನೆ. ಸರಿ, ಹಾಗಾದ್ರೆ ಬನ್ನಿ ಹೋಗೋಣ. ಹಾಗೆ ಹೋಗೋದು ನಾಟ್ ರೈಟ್ ಸಂಧ್ಯಾ. ನಾವಿರುವುದು ಈ ಹಸಿರಿನವನ ಹೂ ಬಣ್ಣದಲ್ಲಿ. ಕಣ್ಣೋಳ ಮನವ ಕತ್ತೋಡಿ ಸನಿಯ ಈ ಬಂದು ನಾದಿಗೋ